ಹಿಂದಿನ ವಿಡಿಯೋ ಒಳಗ ನೋಡ್ಲಿಕ್ಕತ್ತಿದ್ವಿ ನಾವು ಏನಂದ್ರೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗ್ತದ. ಏನ್ ತಿನ್ಬೇಕು, ಏನ್ ಫಾಲೋ ಮಾಡ್ಬೇಕು, ಎಷ್ಟ್ ಕುಡಿಬೇಕು, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರ, ಏನ್ ಮಾಡ್ಬೇಕು ಅಂತ ಗೊತ್ತಾಗಂಗಿಲ್ಲ. ನೋಡ್ರಿ, ಕ್ಲಾಸಿಕ್ಸ್ ಏನ್ ಹೇಳ್ತದ ಅದನ್ನ ಹೇಳಿಕತ್ತೀನಿ. ಫಸ್ಟ್ ನಾವ್ ಏನ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾ ಏನ್ ಹೇಳಿದ್ನಲ್ಲ ಹಿಂದಿನ ವಿಡಿಯೋ, ನೀವು ಇದನ್ನ ಈ ವಿಡಿಯೋ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಹಿಂದಿನ ವಿಡಿಯೋ ನೋಡ್ಲೇಬೇಕು. ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ವಿಡಿಯೋನು ನೋಡ್ರಿ, ಅಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ತದೆ. ಬಹಳ ಇಂಪಾರ್ಟೆಂಟ್ ಇರುವಂತ ವಿಡಿಯೋ ಇದು. ಓಕೆ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಹೇಳಿಕತ್ತೀನಿ ನಾನು. ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಹೆಲ್ಪ್ ಆಗ್ತದೆ. ಈ ಗಟ್ ಬ್ರೈನ್ ಆಕ್ಸೆಸ್ ಅನ್ನ ನಾವು ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ ಗಟ್ ಹೆಲ್ತ್ ಅಂತೂ ಕಾಪಾಡ್ಕೊಳ್ಳಬೇಕು. ಹಂಗಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಾವು ಊಟ ಮಾಡೋದ್ರೊಳಗ ನಾವು ಹೊಟ್ಟೆಯ ಭಾಗವನ್ನ 4 ಭಾಗ ಅಂತ ಅನ್ಕೊಂಡು ಭಾಗ ಮಾಡಿದ್ರ 2 ಭಾಗ ನಾವು ಸಾಲಿಡ್ ಫುಡ್ ಅನ್ನ ಹಾಕ್ಬೇಕು, 1 ಭಾಗಕ್ಕ ನೀರಿನ ಅಂಶವನ್ನ ಹಾಕ್ಬೇಕು, ಇನ್ನೊಂದು ಭಾಗವನ್ನ ನಾವು ಖಾಲಿ ಬಿಡಬೇಕು ಅಂತ ಕ್ಲಾಸಿಕ್ಸ್ ಹೇಳ್ತಾವ, ನಮ್ನ ಟೆಕ್ಸ್ಟ್ ಗಳು ಹೇಳ್ತಾವ. ಸೊ ಇದನ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಿ ಆಗ್ತದೆ. ಓಕೆ, ಹಂಗಂದ್ರೆ ಅದೇನ್ 2 ಭಾಗ ನೀವು ಸಾಲಿಡ್ ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಅಲ್ಲೇ ಮಿಸ್ಟೇಕ್ಸ್ ಮಾಡ್ಕೊಳ್ಳೋದು. ನೋಡ್ರಿ, ಏನ್ ಮಾಡ್ತಾರ ಗೊತ್ತಾ, ಇತ್ತಿತ್ಲಾಗ ಒಂದ್ ದೊಡ್ಡ ಟ್ರೆಂಡ್ ಸ್ಟಾರ್ಟ್ ಆಗ್ಯದ. ನೀವ್ ಎಲ್ಲಾ ಕಡೆ ನೋಡ್ತಿರ್ಬೋದು, ಹೈ ಪ್ರೋಟೀನ್ ಫುಡ್ ಅನ್ನ ತಗೊಳ್ರಿ, ಹೈ ಪ್ರೋಟೀನ್ ಫುಡ್ ಅನ್ನ ತಗೊಳ್ರಿ ಅಂತ ಹೇಳ್ತಾರೆ. ನಮ್ ಮನೆಗ್ ಒಂದ್ ಹುಡುಗ ಬಂದಿತ್ತು ಮೊನ್ನೆ, ಸಣ್ಣ ಹುಡುಗ, ಒಂದ್ 16-17 ವರ್ಷದ ಹುಡುಗ ಬಂದಿತ್ತ. ಜಿಮ್ ಇಂದ ಸೀದಾ ನಮ್ ಮನಿಗ್ ಬಂದವನು. ನಾನ್ ಕೇಳಿದೆ, ನಿನ್ಗೇನಾದ್ರು ನಾಷ್ಟಾ ಮಾಡ್ಕೊಡ್ಲಾ ಅಂದ್ರೆ ಅವ್ನ್ ಹೇಳ್ತಾನೆ, ಇಲ್ಲ ಆಂಟಿ, ನಾನು ಡಯಟ್ ಮೇಲೆ ಇದ್ದೀನಿ. ಏನ್ ಮಾಡ್ತೀಯಪ್ಪ ಹಂಗಂದ್ರ? ಇಲ್ಲ, ನಾ ಪ್ರೋಟೀನ್ ಡಯಟ್ ಮೇಲೆ ಇದ್ದೀನಿ, ಬೆಳಿಗ್ಗೆನೂ ಸ್ಪ್ರೌಟ್ಸ್ ಹಾಕಿದ್ ಸಾಲಡ್ಸ್ ತಿಂತೇನಿ, ಮಧ್ಯಾಹ್ನನೂ ಒಂದ್ ಬೌಲ್ ಸ್ಪ್ರೌಟ್ಸ್ ಅದು ಇದು ಸಾಲಡ್ಸ್ ಎಲ್ಲ ತಿಂತೇನಿ, ರಾತ್ರಿನೂ ಹಂಗ ತಿಂತೀನಿ, ಯಾಕಂದ್ರೆ ನಂಗೆ ಮಸಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದೈತಿ, ಫ್ಯಾಟ್ ಲಾಸ್ ಮಾಡ್ಕೋಬೇಕಾಗತ್ತ ಅಂತ ಹೇಳ್ದವ. ಎಷ್ಟು ರಾಂಗ್ ನೋಡ್ರಿ, ದಿಸ್ ಇಸ್ ವೆರಿ ರಾಂಗ್. ಆಯುರ್ವೇದ ಏನ್ ಎಂಫಸೈಸ್ ಮಾಡ್ತತಿ ಅಂದ್ರ, ಏನ್ ರೆಕಮೆಂಡ್ ಮಾಡ್ತದಂದ್ರ, ನೀವು ಯಾವುದೇ ಒಂದ್ ಇನ್ಗ್ರೇಡಿಯಂಟ್ ಅನ್ನ ಸಪರೇಟ್ ಆಗಿ ತಗೊಂಡ್ರ ಅದು ಕೆಲಸ ಮಾಡೋದಿಲ್ಲ, ಸರಿಯಾಗಿ ನಿಮ್ಮ ದೇಹಕ್ಕೆ ಉಪಯೋಗ ಆಗುದಿಲ್ಲ. ಬರೀ ಪ್ರೋಟೀನ್ ತಗೊಳ್ತಾ ಹೋದ್ರ ನಿಮ್ ದೇಹ ಅದನ್ನ ಒಪ್ಕೊಳ್ಳೋದಿಲ್ಲ. ಅಖಂಡ ರೂಪದೊಳಗ ಆಹಾರವನ್ನ ತಗೋಬೇಕು. ಸೇಮ್ ನಾ ಇನ್ನೊಂದು ವಿಡಿಯೋ ಒಳಗೂ ಹೇಳಿನಿ, ಅಖಂಡ ರೂಪದೊಳಗ ನೀವು ಔಷಧಿಯನ್ನು ತಗೋಬೇಕು. ಡೋಂಟ್ ಗೋ ಫಾರ್ ದ ಫ್ರಾಗ್ಮೆಂಟ್ಸ್. ಪ್ರೋಟೀನ್ ಅಷ್ಟ ತಿಂತೇನಿ, ಫ್ಯಾಟ್ ಅಷ್ಟ ತಿಂತೀನಿ, ನಂಗೆ ಫ್ಯಾಟ್ ಗುಡ್ ಫ್ಯಾಟ್ ಬೇಕು ಅಂತ ಬೆಳಿಗ್ಗೆ 1 ಗ್ಲಾಸು ರಾತ್ರಿ 1 ಗ್ಲಾಸು ತುಪ್ಪ ಕುಡಿಲಿಕ್ಕೆ ಆಗ್ತದೇನ್ರಿ? ಹಂಗಾಗುದಿಲ್ಲ. ಈ ಆಹಾರದ ಅಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಲಾಭ ಕೊಡ್ಬೇಕು ಅಂದ್ರ ಅದ್ರ ಜೊತೆಗಾರರ ಜೊತೆಗೆ ಅವು ಕೆಲಸ ಮಾಡ್ತಾವ. ಉದಾಹರಣೆಗೆ ನೀವೀಗ ಮೊಳಕೆ ಕಾಳು ಅಂದ್ರೆ ಹೆಸರು ಕಾಳುಗಳನ್ನ ಮೊಳಕೆ ಬಂದ್ ಕಾಳು ಅಥವಾ ಮಡಕಿ ಕಾಳು, ಅಲಸಂದಿ ಕಾಳು, ವಾಟ್ ಎವರ್, ಹುರುಳಿ ಕಾಳು, ಇಂಥ ಯಾವುದೇ ಕಾಳು ಬ್ಯಾಳೆಯನ್ನ ಯೂಸ್ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಇವೆಲ್ಲ ಪ್ರೋಟೀನ್ಸ್ ಆದ್ರ ಅದ್ರ ಜೊತೆಗೆ ನೀವು ರೊಟ್ಟಿ, ಚಪಾತಿ, ಹಿಂಗ ಕಾರ್ಬೋಹೈಡ್ರೇಟ್ ತಗೊಳ್ಳಬೇಕು. ಅನ್ನ ಕಾರ್ಬೋಹೈಡ್ರೇಟ್ ಇತ್ತಂದ್ರೆ ಅದಕ್ಕೆ ತುಪ್ಪ ಸೇರಿಸಿ ಒಳ್ಳೆಯ ತುಪ್ಪ ಹಾಕಿದಾಗ ಅದು ಒಳ್ಳೆಯ ಫ್ಯಾಟ್, ಪ್ರಾಪರ್ ಕಾರ್ಬೋಹೈಡ್ರೇಟ್ ಜೊತೆ ಸೇರಿದಾಗ ನಿಮ್ಮ ದೇಹಕ್ಕೆ ನಮ್ಮ ದೇಹಕ್ಕೆ ಒಳ್ಳೆಯ ಲಾಭ ಕೊಡ್ತದ. ಇಲ್ರಿ, ನಾ ಕಾರ್ಬ್ಸ್ ಬಿಟ್ಟೇ ಬಿಡ್ತೇನಿ, ನಾನು ಬರೀ ಫ್ಯಾಟ್ ತಿಂತೇನಿ, ಗುಡ್ ಫ್ಯಾಟ್ ತಿಂತೇನಿ, ಬರೀ ಪ್ರೋಟೀನ್ ತಿಂತೀನಿ ಅಂದ್ರ ಇಂಬ್ಯಾಲೆನ್ಸ್ ಆಗ್ತದ. ಅದನ್ನ ಆಯುರ್ವೇದದೊಳಗೆ ಹೇಳಿದ್ದು, ಅಸಮ ಮಾಡ್ಬೇಡ್ರಿ, ಇಂಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗಂದ್ರೆ ಈ ಬ್ಯಾಲೆನ್ಸ್ಡ್ ಫುಡ್ ಸಿಗಬೇಕು, ಗಟ್ ಹೆಲ್ತ್ ಸರಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು 2 ಹೊತ್ತು ಊಟ ತಗೋತಿರೋ ಅಥವಾ 3 ಹೊತ್ತು ತಗೋತಿರೋ ಅದು ನಿಮಗ್ ಬಿಟ್ಟದ. ಯಾಕಂದ್ರೆ ಬಟ್ ಆಯುರ್ವೇದ ಹೇಳೋದು ಮಾತ್ರ ನಾವ್ ಯಾವಾಗ್ಲೂ 2 ಹೊತ್ತ ಸರಿಯಾದ ಊಟ ಮಾಡ್ರಿ ಅಂತ ಹೇಳ್ತೇವೆ. ಓಕೆ, 3 ಹೊತ್ತು ಊಟ, 4 ಹೊತ್ತು ಊಟ ನಾವು ರೆಕಮೆಂಡ್ ಮಾಡೋದಿಲ್ಲ. ಒಂದ್ ವೇಳೆ 4 ಟೈಮ್ ನೀವು ಊಟ ಮಾಡೋದಿತ್ತಂದ್ರೆ ಅಗದಿ ಸ್ಮಾಲ್ ಕ್ವಾಂಟಿಟಿ ಒಳಗೆ ತಗೋಬೇಕು ಅಂತ ಹೇಳ್ತೇವೆ. ಓಕೆ, ವೆನ್ ಎವರ್ ಯು ಆರ್ ಟೇಕಿಂಗ್ ಫುಡ್, ಅವಾಗ ಅದ್ರೊಳಗ ಸರಿಯಾದ ಪ್ರಮಾಣದೊಳಗೆ ಕಾರ್ಬ್ಸ್ ಇರ್ಬೇಕು, ಪ್ರೋಟೀನ್ಸ್ ಇರ್ಬೇಕು, ಫ್ಯಾಟ್ ಇರ್ಬೇಕು, ಫೈಬರ್ ಇರ್ಬೇಕು. ಪ್ರತಿ ಊಟದೊಳಗೂ ಈ ಬ್ಯಾಲೆನ್ಸ್ ಇರ್ಬೇಕು. ಹಂಗಂದ್ರೆ ಹೆಂಗ್ ಮಾಡ್ಬೇಕು ಅಂದ್ರ ಸರಳವಾದ ಉಪಾಯ ಏನ್ ಹೇಳಾರಂದ್ರೆ, ಷಡ್ರಸಯುಕ್ತ ಆಹಾರ, ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಇವು 6 ಗುಣಗಳನ್ನ 6 ಟೇಸ್ಟ್ ನಿಮ್ಮ ಆಹಾರದೊಳಗೆ ಇರ್ಬೇಕು. ಹಂಗ್ ನೋಡ್ಕೊಂಡ್ಬಿಡ್ರಿ. ನೀವ್ ಏನೇನ್ ತಿಂತೀರಿ ನಮಗ್ ಗೊತ್ತಿಲ್ಲ. ಇದನ್ನ ಆಚಾರ್ಯರು ಎಷ್ಟು ನೀಟಾಗಿ ನಮಗ ಸೂತ್ರಗಳನ್ನ ಕೊಟ್ಟಾರ ನೋಡ್ರಿ. ನಾವು ಸ್ಟಾರ್ಟಿಂಗ್ ಸ್ವೀಟ್, ಆ ಸ್ವೀಟ್ ಅಂದ ತಕ್ಷಣ ನೀವು ಡೈರೆಕ್ಟ್ ಸ್ವೀಟ್ ತಿನ್ಬೇಕಂತಿಲ್ಲ. ಕಾರ್ಬೋಹೈಡ್ರೇಟ್ಸ್ ಇಂದ ಎಂಡ್ ಪ್ರಾಡಕ್ಟ್ ಆಗೋದು ಸ್ವೀಟ್ಸೇ. ಓಕೆ, ಸೊ ಸ್ವೀಟ್ಸು, ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ರಸ ಬರೋದು ಹೆಚ್ಚಾಗಿ ಮಜ್ಜಿಗೆ ಒಳಗ. ಅಂದ್ರೆ ಸ್ಟಾರ್ಟ್ ಯುವರ್ ಫುಡ್ ವಿತ್ ಸ್ವೀಟ್ ರಸದಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಊಟ ಮುಗಿದ ಮೇಲೆ ಕಷಾಯ ರಸ, ಮಜ್ಜಿಗೆ ಜೊತೆ ನೀವು ಮುಗಿಸ್ಬೇಕು. ಎಷ್ಟು ತಗೊಂಡಿರ್ಬೇಕು? ಜಠರವನ್ನ 4 ಭಾಗ ಮಾಡಿದ್ರೆ 2 ಭಾಗ ಮಾತ್ರ ಆಹಾರ ಇರ್ಬೇಕು, 1 ಭಾಗ ನೀರಿಗಿರ್ಬೇಕು, ಇನ್ನೊಂದು ಭಾಗ ನೀವು ಖಾಲಿ ಹವಾಕ್ ಬಿಡ್ಬೇಕು. ಅವಾಗ ಡೈಜೆಷನ್ ಸರಿ ಆಗ್ತದ. ಯಾವಾಗ ಈ 6 ರಸಗಳನ್ನ ನೀವು ತಗೊಂಡಾಗ ಆಟೋಮೆಟಿಕಲಿ ನಮಗ ಗೊತ್ತಿರ್ಲಾರ್ದಂಗ ಪ್ರಾಪರ್ ಕಾರ್ಬ್ಸ್, ಪ್ರೋಟೀನ್ಸ್, ಫೈಬರ್ಸ್, ಫ್ಯಾಟ್ಸ್ ಎಲ್ಲವೂ ಅಸೆಂಬಲ್ ಆಗೇ ಬಿಡ್ತದ್ರಿ.
ಸೊ ಇದೇ ಆರ್ಟ್ ಆಫ್ ಈಟಿಂಗ್. ಓಕೆ, ಅದೆಲ್ಲ ಬಿಟ್ಟು ಈ ರೀತಿಯಾಗಿ ನಾನು ಒಂದು ಶೇಕ್ ಕುಡಿತೀನಿ, ಪ್ರೋಟೀನ್ ಶೇಕ್ ಕುಡಿತೀನಿ, ನಾ ಒಂದು ಫೈಬರ್ ತಗೋತೀನಿ, ಫೈಬರ್ಸ್ ಅಂತ ತಿಳ್ಕೊಂಡು ಮತ್ತೊಂದು ಏನೋ ಒಂದು ಹಾಕೊಂಡು ಕುಡಿತೀನಿ, ಹಿಂಗ ಆಹಾರವನ್ನ ಫ್ರಾಗ್ಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇಹ ಯಾವಾಗ್ಲೂ ಅಖಂಡ ರೂಪದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಅದು ಎಂಜಾಯ್ ಮಾಡೋದ ಅಖಂಡ ರೂಪದೊಳಗ. ನಾವ್ ಆ ರೀತಿ ಆಹಾರ ತಗೊಂಡಾಗ ಫಸ್ಟ್ ಆಫ್ ಆಲ್ ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಆಗಿರ್ತದೆ. ನೀವು ಅನ್ನೆಸೆಸರಿ ಅಂತಾದಿಂತ ಸಪ್ಲಿಮೆಂಟ್ಸ್ ತಗೊಳ್ಳೋ ಅವಶ್ಯಕತೆ ಬರುದಿಲ್ಲ. ಎರಡನೇದು, ಬಾಡಿ ಇಂಟೆಲಿಜೆನ್ಸ್ ಹೆಂಗಿರ್ತದೆ ಅಂದ್ರೆ, ನೀವ್ ಈ ರೀತಿ ಬ್ಯಾಲೆನ್ಸ್ಡ್ ಫುಡ್ ತಗೊಂಡಾಗ ಕರೆಕ್ಟ್ ಆದಂತಹ ಮಸಲ್ಸ್ ಅನ್ನ ರೆಡಿ ಮಾಡ್ತದ, ಕರೆಕ್ಟ್ ಆದಂತ ರಕ್ತವನ್ನ ರೆಡಿ ಮಾಡ್ತದ. ಪ್ರಾಪರ್ ಆಗಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಹಿಂಗ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾವ. ನಾವ್ ಆಯುರ್ವೇದದವ್ರು ಏನ್ ಹೇಳ್ತೀವಿ ಅಂತಂದ್ರೆ, ಒಂದ್ ರಸ ಕಂಪ್ಲೀಟ್ ಆಗಿ ನರಿಶ್ಮೆಂಟ್ ಆದ್ಮೇಲೆ ಇನ್ನೊಂದ್ ರಸ ಕಂಪ್ಲೀಟ್ ನರಿಶ್ಮೆಂಟ್ ಆದ್ಮೇಲೆ ಇನ್ನೊಂದ್ ರಸ, ಹಿಂಗ್ ಉತ್ಪತ್ತಿ ಆಗ್ತಾ ಹೋಗ್ತದೆ. ಯಾವಾಗ ಈ ಸಪ್ತ ಧಾತುಗಳು ಕರೆಕ್ಟ್ ಆಗಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವೆಲ್ಲವೂ ನರಿಶ್ಮೆಂಟ್ ಪ್ರಾಪರ್ ಆಗ್ತಾವಲ್ಲ, ಲಾಸ್ಟಿಗೆ ಒಂದು ಓಜಸ್ ಅಂತ ಬರ್ತದೆ. ಅದನ್ನೇ ಕಳೆ ಅಂತ ಹೇಳ್ಬೋದು. ಕಳೆ ಅಂತ ಹೇಳ್ತಾರೆ ನೋಡಿ, ಕಳೆ ಅಲ್ಲ, ಕಳೆ ಅಂತಂದ್ರೆ ವೀಡ್, ಕಳೆ ಅಂತ ಹೇಳ್ತಾರೆ. ಅಂದ್ರೆ ಮುಖದ ಮೇಲೆ ಒಂದು ಲಕ್ಷಣ, ಒಂಥರ ಏನು ಒಂದು ರೀತಿಯ ಒಂದು ಒಳ್ಳೆಯ ಲಕ್ಷಣ ಇರ್ತದೆ, ತೇಜಸ್ ಅಂತ ಹೇಳ್ಬೋದು. ಅದು ಡೆಡ್ ಬಾಡಿ ಮೇಲೆ ಇರಂಗಿಲ್ಲ, ಅದು ಜೀವಂತ ಮನುಷ್ಯರಿಗೆ ಮಾತ್ರ ಇರ್ತದೆ. ಓಕೆ, ಇವುಗಳನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡ್ಬೇಕಾಗಿದ್ದು ನಮ್ ಕರ್ತವ್ಯ. ಗಟ್ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದ್ರೊಳಗೆ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ, ಅನ್ಫಾರ್ಚುನೇಟ್ಲಿ ನಾವ್ ಹಿಂಗ ಎರ್ರಾಬಿರಿ ಏನೇನೋ ಹುಚ್ಚುಚ್ಚ ತಿನ್ನೋದ್ರಿಂದ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಿಗೆ ಆಗ್ಲಿಕ್ಕತ್ತದ, ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗಕತ್ತಾವು. ಆಟೋಮೆಟಿಕಲಿ ಬ್ಲೋಟಿಂಗ್ ನೋಡ್ರಿ, ಈಗ ಸಣ್ಣ ಮಕ್ಕಳ ಡೈಜೆಷನ್ ಸರಿ ಆಗೋದಿಲ್ಲ, ಬ್ಲೋಟಿಂಗ್ ಆಗ್ತದ, ಗ್ಯಾಸ್ ಆಗ್ತದ, ಆಟೋಮೆಟಿಕಲಿ ತಲೆನೋವು ಬರ್ತದ, ಮೈಗ್ರೇನ್ ಬರ್ತದ. ಇವೆಲ್ಲ ಯಾಕೆ ಆಗ್ಬೇಕ್ರಿ? ಹಳ್ಳಿ ಒಳಗೆ ಹೇಳ್ತಾರಲ್ಲ, ಕಲ್ಲು ತಿಂದು ಕರ್ಗಿಸ್ಕೊಳ್ಳೋ ಸಮಯದೊಳಗ ಇವೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಸಂಬಂಧಪಟ್ಟ ಸಮಸ್ಯೆಗಳು ಯಾಕೆ ಬರ್ತಾವಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಇಲ್ಲ. ಅದಕ್ಕೋಸ್ಕರ ಇವೆಲ್ಲ ಸಮಸ್ಯೆಗಳು ಶುರುವಾಗ್ಯಾವ. ಈ ರೀತಿ ಬ್ಯಾಲೆನ್ಸ್ ತಗೊಂಡ್ಬಿಟ್ರ ಏನೂ ಆಗುದಿಲ್ಲ. ಸಿಸ್ಟಮ್ ಬಹಳ ನೀಟಾಗಿ ಕೆಲಸ ಮಾಡ್ತದ. ಅದಕ್ಕೆ ತಕ್ಕಂತ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು. ಆವಾಗ ನಮಗ ಗುಡ್ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಚಲೋ ಆಗ್ತದೆ. ಈಗ ಯಾವ್ದೋ ಒಂದು ಆಹಾರ ತಿಂದ ಮೇಲೆ ನಮಗ ಒಂಥರ ಸಂತೃಪ್ತಿ ಇಲ್ಲ, ಇನ್ನು ತಿನ್ಬೇಕು ಅನಿಸ್ತಿತ್ತು, ಕ್ರೇವಿಂಗ್ ಅನಿಸ್ತಿತ್ತು ಅಂತಂದ್ರ ಅದ್ರ ಅರ್ಥ ಏನು ಅಂದ್ರೆ ನಮ್ಗೆ ರಿಯಲಿ ಹಸಿವಾಗಿಲ್ಲ, ಒಳಗ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಿಗೆ ಆಗ್ಲಿಕ್ಕತ್ತದ ಅಂತ ಇಂಡಿಕೇಶನ್ ಅದು. ಯಾವಾಗ ನಮಗ ನಾರಿನ ಅಂಶ ಇರುವಂತ ಆಹಾರ ಪದಾರ್ಥಗಳನ್ನ ತಿಂತೇವಿ, ಮತ್ತ ನೀವು ಹೈ ಫೈಬರ್ ಇರುವಂತದ್ ಯಾವ್ದು, ಓಟ್ಸ್ ಮತ್ತೊಂದು ಹಿಂಗ್ ಹುಡುಕ್ಲಿಕ್ ಹೋಗ್ಬೇಡ್ರಿ. ಎಲ್ಲಾ ಆಹಾರ ಪದಾರ್ಥದೊಳಗೂ ನಾರು ಇರ್ತದ. ನಾ ಅದಕ್ಕ ಹೇಳುದು, ನಾವ್ ಯಾವ ಏರಿಯಾದೊಳಗಿದ್ದೀವಿ, ಮೇಕ್ ಲೈಫ್ ವೆರಿ ಸಿಂಪಲ್. ಡೋಂಟ್ ಮೇಕ್ ಎನಿಥಿಂಗ್ ಕಾಂಪ್ಲಿಕೇಟೆಡ್. ಸುಮ್ನೆ ನಮಗ್ ಕಾಂಪ್ಲಿಕೇಟೆಡ್ ಇದ್ದದನ್ನ ಫಾಲೋ ಮಾಡೋದ್ರೊಳಗ ಅದೇನೋ ಒಂಥರ ವಿಕೃತವಾದ ಖುಷಿ ನಮಗ. ಅದಲ್ಲ, ಸಿಂಪಲ್. ನಾವ್ ಎಲ್ಲಿದ್ದೇವಿ, ಯಾವ ಮನಿಯೊಳಗ್ ಹುಟ್ಟೇವಿ, ಯಾವ ಸಂಪ್ರದಾಯದೊಳಗ್ ಹುಟ್ಟೇವಿ, ನಾವಿನ್ನ ಪ್ಯೂರ್ಲಿ ವೆಜಿಟೇರಿಯನ್ಸ್ ಇದ್ದೀವ, ನಾನ್ ವೆಜಿಟೇರಿಯನ್ಸ್ ಇದ್ದೀವ, ಅದನ್ನ ನೋಡ್ಕೊಂಡು ಮನಿಯೊಳಗೆ ಎಲ್ಲಾರು ಹೆಂಗ್ ಊಟ ಮಾಡ್ತಾರ ಹಂಗ ಊಟ ಮಾಡಿದ್ರೆ ಸಾಕ್ರಿ. ಸೀಸನ್ಸ್ ಕರೆಕ್ಟ್ ಟೈಮಿಗೆ ನೋಡ್ರಿ, ಇಷ್ಟು ದಿವಸ ಎಲ್ಲ ಮಾವಿನ ಹಣ್ಣು ಬರ್ತೈತಿ, ಇನ್ಮೇಲೆ ಮಾವಿನ ಹಣ್ಣು ಬರುದಿಲ್ಲ. ಎಷ್ಟು ನೇಚರ್ ಇಂಟೆಲಿಜೆಂಟ್ ಐತಂದ್ರ, ಒಂದ್ ಮಳಿ ಬಿತ್ತು ಅಂದ್ರೆ ಮಾವಿನ ಹಣ್ಣಿನೊಳಗೆ ಹುಳ ಆಗ್ಲಿಕ್ಕೆ ಶುರು ಆಗ್ತಾವ. ಇಟ್ ಟೆಲ್ಸ್ ಯು ನೋ ನಾವ್ ಇಟ್ ಈಸ್ ಅನ್ಫಿಟ್ ಟು ಈಟ್ ಅಂತ ಹೇಳಿ. ಅಷ್ಟು ನೇಚರ್ ನಮಗ್ ಕ್ಲಿಯರ್ ಕಟ್ ಹೇಳ್ತದ. ಆದ್ರೂ ನಾವು ಎಲ್ಲಾ ಸೀಸನ್ ಒಳಗೂ ಎಲ್ಲದನ್ನು ತಿನ್ನೋದು. ಎಲ್ಲಾ ಸೀಸನ್ ಒಳಗೆ ಎಲ್ಲಾ ತಿನ್ಲಿಕ್ ಹೋಗ್ಬೇಡ್ರಿ. ನಿಸರ್ಗ ಯಾವ್ಯಾವ ಸೀಸನ್ ಒಳಗೆ ಏನೇನ್ ತಿನ್ಬೇಕು ಅನ್ನೋದನ್ನ ತಾನಾಗ್ಲೇ ಕೊಡ್ತದ. ನಮ್ಮ ಅಫಿಷಿಯಲಿ ನಾವ್ ಯಾವ ಏರಿಯಾ ಒಳಗಿದ್ದೀವಿ ಅದನ್ನ ಊಟ ಮಾಡ್ಬೇಕು. ಈಗ ಉದಾಹರಣೆಗೆ ನಾನು ಕೇರಳದೊಳಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಡೈಲಿ ನಾವ್ ಅಲ್ಲಿ ಕುಚಲಕ್ಕಿ ಅನ್ನ ಮತ್ತ ಒಂದು ಪಯರ್ ಕರಿ ಅಂತ ಹೇಳಿ, ಅಂದ್ರೆ ಹೆಸರು ಕಾಳಿನ ಪಲ್ಯ ಮತ್ತು ಕುಚಲಕ್ಕಿ ಅನ್ನ ಕೊಡ್ತಿದ್ರು. ಅದನ್ನ ತಿಂತಿದ್ವಿ ನಾವು. ಬಿಕಾಸ್ ಅಲ್ಲಿ ಕ್ಲೈಮೇಟ್ ಅದ ಸೂಟ್ ಆಗ್ತಿತ್ತು. ಅಲ್ಲಿ ಆ ಹ್ಯುಮಿಡಿಟಿಗೆ ದೇಹ ಬಹಳ ಒಳಗಡೆಯಿಂದ ಬಿಸಿ ಬಿಸಿ ಆಗೋದಕ್ಕ ಆ ಒಂದು ಕುಚಲಕ್ಕಿಯನ್ನ ತಂಪು ಮತ್ತು ಪಯರ್ ಕರಿ ಅಂತಾರ ಅವ್ರು, ಅಂದ್ರೆ ಹೆಸರು ಕಾಳಿನ ಪಲ್ಯ ಕೊಡ್ತಿದ್ರು. ಅದು ನಮ್ಮ ದೇಹಕ್ಕೆ ಬಹಳ ಒಳ್ಳೆ ಹೆಲ್ಪ್ ಆಗ್ತಿತ್ತು. ಬಟ್ ಇಲ್ಲಿ ನಮ್ಮ ಹುಬ್ಳಿ ಒಳಗ, ಹುಬ್ಳಿ ಧಾರವಾಡ ಮತ್ ಈ ಕಡೆ ಮುಂದೆಲ್ಲ ಹೋದಂಗೆಲ್ಲ ಎಲ್ಲ ನಿಮ್ಗ ಕುಚಲಕ್ಕಿಯನ್ನ ಸಿಗುದಿಲ್ಲ. ಆಮೇಲೆ ಹೆಸರು ಕಾಳು ಪಲ್ಯ ನಾವು ಮಾಡೋ ಸ್ಟೈಲ್ ಬೇರೆ, ಅವ್ರು ಮಾಡೋ ಸ್ಟೈಲ್ ಬೇರೆ. ನಮ್ದು ಜಿಯೋಗ್ರಫಿಕಲ್ ಏರಿಯಾ ಹೆಂಗೈತಿ ಆ ಟೈಪ್ ನಾವು ಪಲ್ಯ ಮಾಡ್ತೀವಿ, ಹೌದಾ? ಇವನ್ ಎಣ್ಣೆ ಒಳಗೂ ನಾ ಹೇಳೇನಿ, ಅವರೆಲ್ಲ ತೆಂಗಿನಕಾಯಿ ಹೆಚ್ಚಿಗೆ ಯೂಸ್ ಮಾಡ್ತಾರ. ಬಿಕಾಸ್ ಅಲ್ಲಿ ಅದು ಬೆಳಿತಾರ. ಯಾಕೆ ಬೆಳಿತಾರ ಅಂದ್ರೆ ಕ್ಲೈಮೇಟ್ ಹಂಗೈತಿ. ದಟ್ ಈಸ್ ದ ಇಂಟೆಲಿಜೆನ್ಸ್ ಆಫ್ ನೇಚರ್. ಆ ನೇಚರ್ ಇಂಟೆಲಿಜೆನ್ಸ್ ನಾವು ಹೊಂದ್ಕೊಂಡು ಹೋಗ್ಬೇಕು. ನಾವಿಲ್ಲೆಲ್ಲ ಶೇಂಗಾ ಎಣ್ಣೆ ಯೂಸ್ ಮಾಡ್ತೇವಿ. ನೀವ್ ಹಂಗ ಮುಂದ್ ನಾರ್ತಿಗೆಲ್ಲ ಹೋಗ್ರಿ, ನಾರ್ತಿಗೆ ಹೋದಂಗೆಲ್ಲ ಅವರು ಸಾಸಿವೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರ. ಹಂಗಂತೇಳಿ ನಾವಿಲ್ಲಿ ಡೈಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ಲಿಕ್ಕಂತ ನಮಗ್ ಸಮಸ್ಯೆ ಆಗ್ತದೆ. ಸೊ ಅವೇನೋ ಸ್ವಲ್ಪ ನಾರ್ತ್ ಇಂಡಿಯಾ ಒಳಗಿರುವಂತ ಕೆಲವೊಂದು ರಾಜ್ಯಗಳೊಳಗ ಅಡಿಗೆ ಮಾಡ್ತಾರ ನೋಡ್ರಿ, ದಪ್ಪ ಇರ್ತಾವ ರೊಟ್ಟಿ, ಅವನ್ನೆಲ್ಲ ಇಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕ
ನಾವ್ ಯಾವ ಏರಿಯಾ ಒಳಗಿದ್ದೀವಲ್ಲ ಅದ್ರ ತಕ್ಕಂಗ ಆಹಾರವನ್ನ, ಅದ್ರ ತಕ್ಕಂತ ಮತ್ತು ಫ್ರೂಟ್ಸ್ ಅನ್ನ, ವೆಜಿಟೇಬಲ್ಸ್ ಅನ್ನ ತಿಂದ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ಬೇಕಾದಷ್ಟು ನಾವು ಬ್ಯಾಲೆನ್ಸ್ ಅನ್ನ ಮಾಡಬಹುದು. ಇದು ಒಂದ್. ಇನ್ನು ಸೆಕೆಂಡ್ ಬರುವಂತಹದ್ದು ಏನು ಅಂತಂದ್ರೆ ಸ್ಟ್ರೆಸ್. ನಮ್ಮ ಈ ಆಂಗ್ಸೈಟಿಗೆ ಬಹಳ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು ಸ್ಟ್ರೆಸ್. ಯಂಗ್ಸ್ಟರ್ಸ್ ಒಳಗ ಮತ್ತು ಮಿಡಲ್ ಏಜ್ ನೊಳಗ ಇದು ಬಹಳ ಕಾಣಿಸ್ಲಿಕ್ಕತ್ತದ. ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕ್ರಿ ಅಂತ ನಾವು ಕೇಳ್ತೇವೆ. ಸ್ಟ್ರೆಸ್ ಅನ್ನ ದಯವಿಟ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗಬೇಡ. ಯಾವ್ದ್ ನಮಗ್ ಬೇಕು ಅದನ್ನ ಮ್ಯಾನೇಜ್ ಮಾಡ್ಬೇಕಲ್ಲ ನಾವು. ಯಾವ್ದ್ ನಮಗ್ ಬೇಡ ಅದನ್ನ ಯಾಕೆ ಮ್ಯಾನೇಜ್ ಮಾಡ್ಬೇಕು? ಆದಷ್ಟು ಅದನ್ನ ಬಿಡ್ಬೇಕು. ನನ್ನ ಹತ್ರ ಸುಮಾರು ಪೇಷಂಟ್ಸ್ ಕೆಲವು ಜನ ಕೇಳ್ತಾರೆ, ನಂಗಿಂತ ಕೆಟ್ಟ ವಿಚಾರ ಬರ್ತಾವು, ಅದರಿಂದ ಹೆಂಗ್ ಹೊರಗ್ ಬರ್ಲಿ ನಾ ಸುಮ್ಮನೆ ಕುಂತ್ರೋ ವಿಚಾರ ಬರ್ತಾವು. ಇಲ್ಲ, ಈ ಒಂದ್ ಗ್ಲಾಸ್ ಒಳಗ ನೀರ್ ಅದ ಅಂತಂದ್ರೆ ನೀವು ಒಳ್ಳೆ ನೀರನ್ನ ಹಾಕಿದ್ರ ಹಳೆ ನೀರ್ ಹೋಗೇ ಬಿಡ್ತದ. ಹಂಗ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ ಥಿಂಗ್ಸ್. ಪಾಸಿಟಿವ್ ಅಂದ್ರೆ ಏನ್ರಿ, ನೆಗೆಟಿವ್ ಅಂದ್ರೆ ಏನ್ರಿ ಅಂದ್ರೆ ನಾ ಹೇಳೋದು, ನಿಮಗ್ ಯಾವ ವಿಷಯಗಳನ್ನ ವಿಚಾರ ಮಾಡಿದ್ರೆ ಆಂತರಿಕವಾಗಿ ಖುಷಿ ಅನಿಸ್ತದ, ನಿಮ್ಮ ಮೈ ಮನಸ್ಸು ಅರಳುತ್ತದ, ನಿಮ್ ಮುಖದ ಮೇಲೆ ನಿಮಗ ಗೊತ್ತಿರ್ಲಾರ್ದಂಗ ಒಂದು ನಗು ಬರಬೇಕು. ಆಮೇಲೆ ಅದರಿಂದ ನಿಮ್ಮ ಲೈಫ್ ಕ್ವಾಲಿಟಿ ಚಲೋ ಆಗ್ಬೇಕು, ನಿಮ್ಮಿಂದ ಸುತ್ತಮುತ್ತಲು ಶಾಂತಿ ಹರಡ್ಬೇಕು ಅಂತ ವಿಚಾರವನ್ನ ಮಾಡ್ರಿ. ಅವು ಯಾವ ವಿಚಾರ ಅನ್ನೋದು ನಿಮಗ್ ಬಿಟ್ಟದ್ದು. ಓಕೆ, ಯಾವ ವಿಚಾರ ಒಳಗ್ ಮಾಡೋದ್ರಿಂದ ನಿಮಗ್ ಒಳಗ್ ನರಸೆಳೆತ ಕಿರಿಕಿರಿ ಆಗ್ತದ, ದಯವಿಟ್ಟು ಅಂತ ವಿಚಾರಗಳೇ ಕೈ ಮುಗಿರಿ. ಲೈಫ್ ಬಹಳ ಸಣ್ಣದೈತಿ. ಯಾಕಂದ್ರೆ ಒಳಗಡೆ ಆಂಗ್ಸೈಟಿ, ಅತಿ ಕಂಟಿನ್ಯೂಸ್ ಪರ್ಸಿಸ್ಟೆಂಟ್ ಸ್ಟ್ರೆಸ್ ಏನಿರ್ತದಲ್ಲ, ಅದು ಒಳಗಡೆ ಇದ್ದು ಎಷ್ಟೋ ಸಾರಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಾರ್ದಂಗಾಗಿ ಎಷ್ಟೋ ಪರ್ಸನಾಲಿಟಿ ಡಿಸಾರ್ಡರ್ಸ್ ಆಗ್ತಾವು. ಇದಕ್ಕ ಇನ್ನೂ ಒಂದ್ ದೊಡ್ಡ ಕಾರಣ ಐತಿ, PTSD ಅಂತ ಒಂದು ಕಾರಣ ಬರ್ತದ್ರಿ. ಅಂದ್ರ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ನೌ ಡೇಸ್. ಆಲ್ ಯಂಗ್ಸ್ಟರ್ಸ್, ಈವನ್ ಮಿಡಲ್ ಏಜ್ ಪೀಪಲ್ ಆರ್ ಸಫರಿಂಗ್ ಫ್ರಮ್. ಓಕೆ, ಇದನ್ನ ಒಂದು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಎಷ್ಟು ಹಾರಿಬಲ್ ಐತಿ ಅಂತಂದ್ರ, ಇವತ್ತು ನಮಗೆ ಆಂಗ್ಸೈಟಿ ಪ್ರಾಬ್ಲಮ್ ಬರ್ಬೇಕಾದ್ರ ಇವತ್ತು ಅಥವಾ ನಿನ್ನಿದ ಕಾರಣ ಇರ್ಬೇಕಂತಿಲ್ಲ. ನಮ್ಮ ಚೈಲ್ಡ್ಹುಡ್ ಟ್ರಾಮಾಗಳು ಕಾರಣ ಆಗಿರ್ಬಹುದು. ಯಾವಾಗೋ ಏನೋ ನಮ್ಮ ಮೆಮರಿ ಒಳಗ ಬ್ಯಾಡ್ ಆಗಿದ್ದು ಸಮ್ ಟ್ರಾಮಾಸ್ ಇರ್ತಾವ. ನಾ ಹೇಳೇನ್ ನಿಮಗ, ಮನಸ್ಸು ಯಾವಾಗ್ಲೂ ಸೆಂಟಿಮೆಂಟ್ಸ್ಗೆ ಬಹಳ ಹುಕ್ ಮಾಡ್ತದ. ನಮಗ್ ನೀವು 10 ಒಳ್ಳೆ ಕೆಲಸ ಒಳ್ಳೆ ರೀತಿಯಿಂದ ಹೇಳಿದ್ರು ಕೂಡ ಅರ್ಥ ಆಗುದಿಲ್ಲ. ಯಾವ್ದೋ ಸೆಂಟಿಮೆಂಟ್ ಹರ್ಟ್ ಆಗಿತ್ತಂದ್ರ ಅದನ್ನ ಬಹಳ ಜಲ್ದಿ ನೆನಪಿಟ್ಕೋತದ. ನಮಗೇನಾದ್ರೂ ಟ್ರಾಮಾ ಆಗಿತ್ತಂದ್ರ, ಚೈಲ್ಡ್ಹುಡ್ ಒಳಗ ಏನೋ ಮನಿ ಒಳಗ ವಾತಾವರಣದೊಳಗ ಸರಿಯಾದ ವಾತಾವರಣ ಇಲ್ಲ, ಜಗಳಾಟ ಎಷ್ಟೋ ಸರಿ ಆಗ್ತದ. ಸಣ್ಣ ಮಕ್ಕಳು ಇರ್ತಾವು, ಅಪ್ಪ ಅಮ್ಮ ಆ ಮಕ್ಕಳು ಅದಾವ ಅನ್ನೋದು ನೋಡ್ಲಾರ್ದ ಕೂಗಾಡೋದು, ಚೀರಾಡೋದು, ಹೆಂಗ ಬೇಕಂಗ್ ಬಿಹೇವ್ ಮಾಡೋದು ನೋಡಿದಾಗ ಆ ಮಗುವಿನ ಮನಸ್ಸು ಅಲ್ರಿ, ಎಷ್ಟು ವಯಸ್ಸಾದ್ರೂ ಕೂಡ ಮನಸ್ಸು ಅನ್ನೋದು ಒಂದ್ ಮಗುನೇ. ಇನ್ನು ಮಗುವಿನ ಮನಸ್ಸು ಹೆಂಗಿರ್ತದ, ಬಹಳ ಒಂದ್ ರೀತಿ ಸ್ಪಾಂಜ್ ಇದ್ದಂಗ ಇರ್ತದ. ನೀವೇನ ಹಾಕಿದ್ರು ಟಕ್ ಅಂತ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತದ. ಅಂಥ ಮನಸ್ಸಿನ ಮುಂದೆ ನೀವ್ ಹೆಂಗ್ ಬೇಕಂಗ್ ಬಿಹೇವಿಯರ್ ಮಾಡಿದ್ರೆ ಆ ಮಗು ಅದನ್ನ ಹಿಡಿದು ಇಟ್ಕೊಂಡಿರ್ತದ. ಕಾಲಾಂತರದೊಳಗ ಅದು ಪ್ರಾಸೆಸಿಂಗ್ ಆಗಿ 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 ಯಾವುದೇ ರೂಪದೊಳಗ ಬ್ಲಾಸ್ಟ್ ಆಗ್ಬಹುದು. ಅದು ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಆಗಿ ಬರ್ಬಹುದು, ಅಥವಾ ಫಿಸಿಕಲ್ ಪ್ರಾಬ್ಲಮ್ ಆಗಿ ಬರ್ಬಹುದು, ಅಥವಾ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಲೈಕ್ ಸ್ಕಿಜೋಫ್ರೇನಿಯಾ, ಮತ್ತೊಂದು ಏನೇನೋ ಆಗ್ಬಹುದು. ಅವು ಕೈ ಮೀರಿ ಹೋದಾಗ ಯಾರೋ ಅದನ್ನ ಟ್ರೀಟ್ ಮಾಡಕ್ ಆಗ್ಲಾರ್ದಂತ ಸಿಚುವೇಶನ್ ಬರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ಅವೇರ್ನೆಸ್ಸು ಇಲ್ಲ. ನನ್ನ ಹತ್ರ ಯೂಶುವಲಿ ಇನ್ಫರ್ಟಿಲಿಟಿ ಸಲುವಾಗಿ ಪೇರೆಂಟ್ಸ್ ಬರ್ತಾರ, ಕಪಲ್ ಬಂದ್ ಕೇಳ್ತಿರ್ತಾರ, ನಮ್ಗೊಂದ್ ಮಗು ಆಗ್ಬೇಕ್ರಿ ಅಂತ ಅವ್ರ ಅಪೇಕ್ಷೆ ಪಟ್ಟು ಕೇಳ್ದಾಗ ನಂದ್ ಒಂದೇ ಪ್ರಶ್ನೆ ಇರ್ತದ, ನೀವ್ ಎಷ್ಟು ಫಿಸಿಕಲಿ ಆ ಮಗುವಿಗೆ ಫೆಸಿಲಿಟೀಸ್ ಕೊಡ್ತೀರ ನಾ ಕೇಳೋದಿಲ್ಲ. ಯಾಕಂದ್ರೆ ನೀವು ಹುಟ್ಟಿಸಿರ್ತೀರ ಅಂದ್ಮೇಲೆ ನೀವು ಆಬ್ವಿಯಸ್ಲಿ ಊಟ ಹಾಕ್ತೀರಿ, ಬಟ್ಟೆ ಕೊಡಿಸ್ತೀರಿ, ದಟ್ ಈಸ್ ಆಲ್ ಯುವರ್ ಡ್ಯೂಟಿ ಅಂಡ್ ಯು ವಿಲ್ ಡೂ, ಐ ನೋ. ಬಟ್ ನೀವ್ ಎಷ್ಟು ಮೆಂಟಲಿ ಕಾಮ್ನೆಸ್ ಕೊಡ್ತೀರಿ, ಮೆಂಟಲ್ ಹೆಲ್ತ್ ಅನ್ನ ಹೆಂಗ ನೀವು ಕಾಪಾಡ್ತೀರಿ, ಅದು ಬಹಳ ಇಂಪಾರ್ಟೆಂಟ್. ನೀವಿಬ್ರು ಗಂಡ ಹೆಂಡತಿ ಹರ್ರಾಪರ್ರ ಜಗಳ ಮಾಡಿ ಎತ್ತಬೇಕತ್ತ ಮಾತಾಡಿ ಅಬ್ಯೂಸ್ ಮಾಡ್ಕೊಂಡು ಹೊಡಿಯೋದು ಬಡಿಯೋದು ಮಾಡ್ತಿದ್ರೆ ನಮ್ಮಲ್ಲಿ ಇನ್ನೊಂದು ಬಹಳ ಹೊಲಸ ನೇಚರ್ ಐತ್ರಿ. ಐ ಆಮ್ ವೆರಿ ಸಾರಿ ಟು ಸೇ, ಗಂಡ ಹೆಂಡತಿ ಬಹಳ ಜಗಳ ಮಾಡ್ತಿದ್ರೆ, ಒಬ್ರಿಗೊಬ್ರು ಅಬ್ಯೂಸ್ ಮಾಡ್ಕೊಂತಿದ್ರೆ ಒಂದ್ ಮಗು ಆತಂದ್ರ ಸುಧಾರಣೆ ಆಗ್ತಾರ ಅವ್ರು ಅನ್ನೋಂತ ಕಲ್ಪನೆ ಐತಿ, ವಿಚ್ ಇಸ್ ವೆರಿ ರಾಂಗ್. ನಿಮಗ ಬುದ್ಧಿ ಇಲ್ಲಾರ್ದ ನೀವ ಮನಿ ಹಾಳು ಮಾಡ್ತಿದ್ರೆ ಆ ಇನ್ನೊಂದ್ ಕೂಸ್ ತಗೊಂಡು ಬಂದು ಅದ್ರ ಮೆಂಟಲ್ ಸ್ಟೇಟಸ್ ಯಾಕೆ ನೀವು ಟ್ರಾಮಾ ಕೊಡ್ತೀರಿ? ನಿಮಗ ಆ ರೈಟ್ಸೇ ಇಲ್ಲ. ಇನ್ನೊಂದು ಜೀವವನ್ನ ಹಾಳು ಮಾಡೋ ರೈಟ್ಸ್ ಯಾರಿಗೂ ಇಲ್ಲ, ಹೆಣ್ಮಕ್ಳಿಗಿಲ್ಲ, ಗಂಡಸರಿಗೂ ಇಲ್ಲ, ಯಾರಿಗೂ ಇಲ್ಲ. ನೀವು ಇಲ್ಲ ಫಸ್ಟ್ ಏನ್ ಮಾಡೋದು, ಯಾವ್ದೋ ಒಂದ್ ಹುಡುಗಿ ಬಹಳ ಮೆಂಟಲಿ ಕಿರಿಕಿರಿ ಮಾಡ್ತಿದ್ಲಂದ್ರೆ, ಅಥವಾ ಹುಡುಗ ಏನೋ ಮೆಂಟಲಿ ಸಿಟ್ಟು ಪಿಟ್ಟು ಮಾಡ್ತಿದ್ನಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರ ಗೊತ್ತಾ ನಮ್ಮ ಸಮಾಜದೊಳಗ, ಅವನಿಗೊಂದ್ ಮದ್ವೆ ಮಾಡ್ಬಿಡೋಣ, ಇಲ್ಲ ಆಕಿಗೊಂದ್ ಮದ್ವೆ ಮಾಡ್ಬಿಡೋಣ ಅಂದ್ರೆ ಸರಿ ಆಗ್ತಾರೋ. ದ ಫಸ್ಟ್ ರಾಂಗ್ ಸ್ಟೆಪ್.
ಅಂದ್ರೆ ಇವ್ನ್ ಒಬ್ನ ಹಾಳಾಗ್ಯಾನ, ಇವ ಇನ್ನೊಬ್ರ ಜೀವನಾನು ಹಾಳು ಮಾಡ್ಲಿ ಅನ್ನೋದು. ಸೆಕೆಂಡ್ ಥಿಂಗ್ ಏನ್ ಮಾಡ್ತಾರ, ಅವ್ರಿಬ್ರು ಸೇರಿ ಅಲ್ಲೆಲ್ಲಾ ಟಾಕ್ಸಿಸಿಟಿ ಕ್ಲಿಯರ್ ಆಗಿ ತ್ರಾಸ್ ಮಾಡ್ಕೊಂತಿರ್ತಾರ. ಇನ್ನೊಂದು ಮಗು ಆತಂದ್ರ ಅವ್ರಿಬ್ರು ಸರಿ ಆಗ್ತಾರ ಅಂತ ವಿಚಾರ ಮಾಡ್ತಾರ, ವಿಚ್ ಇಸ್ ವೆರಿ ರಾಂಗ್. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇಂತ ಡಿಸಿಷನ್ಸ್ ಹೋಗ್ಬೇಡ್ರಿ. ನಿಮ್ಮ ಮನೆಯನ್ನ ನೀವು ಮೊದ್ಲು ಒಂದು ಸುಂದರವಾದ ತೋಟ ಮಾಡ್ಕೊಳಿಕ್ ಸಾಧ್ಯದ ಅಂದ್ರೆ ಇನ್ನೊಂದು ಜೀವವನ್ನ ತಗೊಂಡ್ ಬರ್ರಿ ಭೂಮಿಗೆ. ಇಲ್ಲ ಅಂದ್ರ ದಯವಿಟ್ಟು ನೀವು ಪೇರೆಂಟ್ಸ್ ಆಗ್ಲೇಬೇಡ್ರಿ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೇಕಾಗಿರೋದು ದೇಶಕ್ಕೆ, ಸಮಾಜಕ್ಕೆ ಬೇಕಾಗಿರೋದು ಫಿಟ್ ಹೆಲ್ತ್, ಸ್ಟ್ರಾಂಗ್ ಹೆಲ್ತ್, ಸೌಂಡ್ ಹೆಲ್ತ್ ಇರುವಂತ ಮಕ್ಕಳು. ಅದು ಬಿಟ್ಟು ಮೆಂಟಲ್ ಟ್ರಾಮಾ, PTSD ಆಗುವಂತ ಮಕ್ಕಳನ್ನ ದಯವಿಟ್ಟು ಕೊಡಬೇಡ್ರಿ. ಯಾಕಂದ್ರೆ PTSD ಅನ್ನೋದು ಒಂಥರ ಟೈಮ್ ಬಾಂಬ್ ಇದ್ದಂಗ. ಸಣ್ಣ ಮಕ್ಕಳಿದ್ದಾಗ ಅದು ನೋಡಿ 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 ಅವ್ರ ವಯಸ್ಸಾದ್ಮೇಲೆ ಯಾವ ರೀತಿಯಾಗಿ ಅವರು ಸಮಾಜಕ್ಕೆ, ಫ್ಯಾಮಿಲಿಗೆ ಎಂತ ಒಂದು ಟಾಕ್ಸಿಕ್ ಇಫೆಕ್ಟ್ ಅನ್ನ ಕೊಡ್ತಾರ ಅನ್ನೋದು ಅದು ಅನುಭವಿಸ್ತವ್ರಿಗೆ ಗೊತ್ತಿರ್ತದ. ಅದಕ್ಕೋಸ್ಕರ ಈ ಕೆಲಸ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು PTSD ಬಗ್ಗೆ, ಪರ್ಸನಾಲಿಟಿ ಡಿಸಾರ್ಡರ್ಸ್ ಬಗ್ಗೆ ಬೇರೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಇವತ್ತು ಇವನ್ನೆಲ್ಲವನ್ನು ನೀವು ಕೇರ್ ತಗೊಳ್ಳೇಬೇಕಾಗ್ತದ. ಇಂತ ಒಂದು ಕ್ಲಚ್ ಒಳಗೆ ಇಟ್ಕೊಂಡಿದ್ರಿ ಅಂದ್ರೆ ದಯವಿಟ್ಟು ನಿಮ್ಗೆ ಏನಾದ್ರು ಈ ವಿಡಿಯೋ ಯಾರಾದ್ರೂ ಸ್ವಯಂ ನಿಮ್ಗೆ ಆ ಪ್ರಾಬ್ಲಮ್ಸ್ ಇತ್ತಂದ್ರೆ ಈಗೋ ಅನ್ನೋದನ್ನ ಸ್ವಲ್ಪ ಸೈಡ್ ತೆಗೆದಿಟ್ಟು ನನ್ನಿಂದ ಏನಾಗ್ಲಿಕ್ಕತ್ತದ. ಯಾಕಂದ್ರೆ ಯಾವ ಮನುಷ್ಯ ಒಳಗ್ ಶಾಂತಿಯಿಂದ ಇರ್ತಾನಲ್ಲ 100% ಅವ್ನ ಸುತ್ತಮುತ್ತಲು ಶಾಂತಿಯನ್ನ ಕೊಡ್ತಾನೆ. ಯಾವ ಮನುಷ್ಯ ಒಳಗೆ ಆಂಗ್ಸೈಟಿ ಒಳಗಿರ್ತಾನ, ಕಿರಿಕಿರಿ ಒಳಗಿರ್ತಾನ ಅಂದ್ರೆ ಅವ್ನು ಆಟೋಮೆಟಿಕಲಿ ಅದನ್ನೇ ಎಕ್ಸಿಬಿಟ್ ಮಾಡ್ತಾನೆ. ಅದಕ್ಕೆ ಬಾಡಿ ಈಸ್ ಅ ರಿಫ್ಲೆಕ್ಷನ್ ಆಫ್ ದ ಮೈಂಡ್ ಅಂತ ಹೇಳ್ತೇವೆ. ಕಿರಿಕಿರಿ ಎಷ್ಟೋ ಸರಿ ಪ್ಯಾನಿಕ್ ಅಟ್ಯಾಕ್ಸ್ ಆಗೋರನ್ನ ನೋಡೇವಿ. ಮೊನ್ನೆ ನನ್ನ ಹತ್ರ ಒಂದು ಯಂಗ್ಸ್ಟರ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ಬಂದಿದ್ರು, ಹುಡುಗ ಜಸ್ಟ್ 21-22 ವರ್ಷ ಹುಡುಗನಿಗೆ. ಅವನಿಗೆ ಕುಂತಲ್ಲಿ ಕೂಡಕ್ ಆಗ್ತಾ ಇಲ್ಲ, ನಿಂತಲ್ಲಿ ನೀಡಕ್ ಆಗ್ತಾ ಇಲ್ಲ. ಏನ್ ಹೇಳಿದ್ರು ತಲೆ ಕೆರ್ಕೊಂತಾನ, ಅವನ್ ಟೈಪ್ ಮಾಡ್ತಾನ, ನಂಗೆ ಆಗ್ತಾ ಇಲ್ಲ ಮೇಡಮ್, ನಂಗೆ ಆಗ್ತಾ ಇಲ್ಲ ಮೇಡಮ್ ಅಂತಾನ. ಇಂತಹ ಒಂದು ಮಕ್ಕಳಿಂದ ಏನು ಸದೃಢ ಸಮಾಜವನ್ನ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಹೌದಲ್ಲ? ಅದಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೊಂಡು ಒಳಗಡೆ ಇರುವಂತಹ ನಿಮ್ದ ಆಂಗ್ಸೈಟಿಯನ್ನ ರಿಲೀಸ್ ಮಾಡ್ಕೊಡ್ರಿ, ಪ್ರೆಷರ್ ಅನ್ನ ರಿಲೀಸ್ ಮಾಡ್ಕೊಡ್ರಿ. ಸರಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದ್ರಿಂದ ನಿಮಗೆ ಬೇಕಾದಂತಹ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಜಿಂಕ್, ಅಯರ್ನ್ ಕಂಟೆಂಟ್ ಎಲ್ಲವೂ ಸರಿಯಾಗಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಭರ್ಪೂರ್ ಸಿಗ್ತದೆ. ಇದೇ ಕಾನ್ಸೆಪ್ಟಿಗೆ ನಮ್ಮಲ್ಲಿ ಎಷ್ಟು ಚಂದ ಹೇಳಾರ ಗೊತ್ತಾ? ಪಲ್ಯ ಇಲ್ಲ ಅಂದ್ರೂ ನಡೀತದ, ಚಟ್ನಿ ಪುಡಿ ಮೊಸರು ಇದ್ರೆ ಸಾಕು ಅಂತ ಹೇಳ್ತಿದ್ರು. ನೀವು ಕೇಳಿರ್ಬೇಕಲ್ಲ, ಅಂದ್ರೇನು? ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಮತ್ತೆ ಇನ್ನೊಂದು ಒಡಕಲ್ ಚಟ್ನಿ ಅಂತ ಮಾಡ್ತಾರ ನಮ್ ಕಡೆ. ಗೊತ್ತಿಲ್ಲ ನಿಮ್ಮಲ್ಲಿ ಹೆಂಗ್, ನೀವ್ ಯಾವ್ಯಾವ ಏರಿಯಿಂದ ನೋಡ್ಲಿಕ್ಕತ್ತೀರಿ. ಒಂದ್ ವೇಳೆ ಮಾಡ್ತಿದ್ರೆ ಎಸ್ ಅಂತ ಕಮೆಂಟ್ ಅಲ್ಲಿ ಹಾಕ್ರಿ. ಒಡಕಲ್ ಚಟ್ನಿ ಅಂದ್ರೆ ಏನು? ಒಂದ್ 5-6 ತರದ ಕಾಳುಗಳನ್ನ, ಬೇಳೆಗಳನ್ನೆಲ್ಲ ಹುರಿದು ಅವನ್ ಕುಟ್ಟಿ ಅದಕ್ ಮತ್ತ ಬೆಳ್ಳುಳ್ಳಿ, ಖಾರ ಇವನ್ನೆಲ್ಲ ಹಾಕಿ ಮಾಡ್ತಾರ. ಅಂದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ಇರುವಂತ ಇಂತ ಚಟ್ನಿ ಪುಡಿಗಳನ್ನೆಲ್ಲ ಹಾಕ್ತಿದ್ರು. ಈ ಚಟ್ನಿ, ಮೊಸರು, ಉಪ್ಪಿನಕಾಯಿ ನೋಡ್ರಿ ಎಷ್ಟು ಚಂದ ಪ್ರೋಬಯೋಟಿಕ್, ಸ್ವೀಟ್ಸ್ ಎಲ್ಲವನ್ನು ಸೇರಿ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತ ಸರಿಯಾದ ಪೋಷಕಾಂಶಗಳು ಸಿಗ್ತಾವು. ಇವುಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಆಂಗ್ಸೈಟಿ, ನ್ಯೂರೋಸಿಸ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ನಿಮ್ಮ ಫುಡ್ ಸರಿ ಬೇಕು. ಫುಡ್ ಸರಿ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಗಟ್ ಹೆಲ್ತ್ ಸರಿ ಇರ್ತದೆ. ಗಟ್ ಹೆಲ್ತ್ ಸರಿ ಇತ್ತು ಅಂತಂದ್ರೆ ನಿಮ್ದು ಬ್ರೈನ್ ಹೆಲ್ತ್ ಆಟೋಮೆಟಿಕಲಿ ಸರಿ ಆಗ್ತದೆ. ಇನ್ನು ಕೆಲವೊಂದ್ಸರಿ ಬಹಳಷ್ಟು ಸ್ಟ್ರೆಸ್ ಆದಾಗ ನಾವ್ ಏನ್ ಮಾಡ್ಕೋತೀವಿ, ಲೋ ಫೀಲ್ ಮಾಡ್ಕೋತೀವಿ ಅಂತ ಹೇಳಿ ಕೆಫೀನ್ ಕಂಟೆಂಟ್ ಅನ್ನ ಹೆಚ್ಚಿಗೆ ತಗೋತೀವಿ. ಪದೇ ಪದೇ ಕಾಫಿ ಕುಡಿಯೋದು, ಚಹಾ ಕುಡಿಯೋದು, ಇನ್ ಕೆಲವು ಜನ ಮತ್ತೇನೇನೋ ಕುಡಿಯೋದು ಇದನ್ನ ಮಾಡ್ಕೋತಾರೆ. ಇದರಿಂದ ಟೆಂಪರರಿ ಮನುಷ್ಯನಿಗೆ, ಬ್ರೈನಿಗೆ ಒಂದು ಕಿಕ್ ಸಿಗ್ತದ, ಅವತ್ತು ಸ್ಟಿಮ್ಯುಲೇಷನ್ ಸಿಗ್ತದ. ಆ ಸ್ಟಿಮ್ಯುಲೇಷನ್ ಒಳಗ ಕಂಟಿನ್ಯೂಸ್ ಇದ್ರಿ ಅಂದ್ರ ಈ ಹೆಂಗ್ ಎಕ್ಸಾಕ್ಟ್ಲಿ ಒಂದ್ ಕುದುರೆಗೆ ಒಂದ್ ಚಾಟಿ ಹೊಡೆದ್ರೆ ಓಡ್ತದ ಅದು. ಅದ್ರರ್ಥ ರಿಯಲ್ ಎನರ್ಜಿಯಿಂದ ಅಲ್ಲ, ಹೊಡೆತದ ನೋವಿಗೆ ಓಡ್ತದ. ಬಟ್ ಹಂಗ ನೀವು ಕಂಟಿನ್ಯೂಸ್ ಹೊಡೆದಂದ್ರೆ ಕುಸಿದು ಬೀಳ್ತದ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಅ ಬ್ರೈನ್ ಆಲ್ಸೋ. ನೀವು ಹೆಚ್ಚಿಗೆ ಕೆಫೇನ್ ತಗೊಳ್ಳೋದ್ರಿಂದ, ಚಹಾ, ಕಾಫಿ ಅಂತದು ಇಂತದು ಮತ್ತೆ ಏನೇನೋ ಡ್ರಿಂಕ್ಸ್ ಅನ್ನ ಮಾಡೋದ್ರಿಂದ ಬ್ರೈನ್ ಸುಸ್ತಾಗ್ಬಿಡ್ತದ. ಅವಾಗ ಇವೆಲ್ಲ ಆಂಗ್ಸೈಟಿ, ನ್ಯೂರೋಸಿಸ್, ಕೈಕಾಲ್ ನಡಗೋದು. ಎಷ್ಟು ಮಂದಿ ರೀ, ನಾನು ಕಾಲೇಜಸ್ಗೆಲ್ಲ ಅವರಿಗೆ ಒಂದಿಷ್ಟು ಹೆಲ್ತ್ ಬಗ್ಗೆ ಸೆಮಿನಾರ್ಸ್ ಕೊಡಕ್ ಹೋದಾಗ ಮಕ್ಕಳನ್ನ ನಾನು 16, 18, 20 ವರ್ಷದ ಮಕ್ಕಳಿಗೆ ಹ್ಯಾಂಡ್ ಶೇಕ್ ಮಾಡ್ಬೇಕಾದ್ರೆ ಫರ್ಮ್ ಶೇಕಿಂಗ್ ಇರಂಗಿಲ್ಲ, ಹಿಂಗ್ ನಡಕ್ತಿರ್ತಾರೆ. ಹಿಂಗ್ಯಾಕೋ ಅಂತ ಕೇಳಿದ್ರೆ ಇದು ಹಿಂಗ ಆಗ್ಲಿಕ್ಕೆ ಶುರು ಆಗಿದ್ರಿ ಮೇಡಮ್, ಯಾಕಂದ್ರೆ ನಾವು ಕಂಟಿನ್ಯೂಸ್ ರಾತ್ರಿ ಎಲ್ಲ ಓದ್ತಿವಲ್ಲ, ಹಿಂಗಾಗಿ ಆಗ್ತದ. ಸೊ ರೆಗ್ಯುಲೇಟ್ ಯುವರ್ ಸ್ಲೀಪ್, ಸರ್ಕ್ಯಾಡಿಯನ್ ರಿದಮ್ ಅನ್ನ ದಯವಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ರಿ. ರೆಗ್ಯುಲೇಟ್ ಯುವರ್ ಸ್ಲೀಪ್, ಟೇಕ್ ಪ್ರಾಪರ್ಲಿ ಫುಡ್ ಅಂಡ್ ಮೆಂಟಲಿ ಔಟ್ಬರ್ಸ್ಟ್ ಆಗಿ ಎಲ್ಲವನ್ನು ಹೊರಗೆ ಹಾಕ್ರಿ. ಈ ಬ್ರೈನ್ ಅನ್ನೋ ನಿಮ್ಮ ಮೊಬೈಲ್ ಮೆಮೊರಿಯನ್ನ ತೆಗೆದು, ಕೆಟ್ಟ ಮೆಮೊರಿ ಎಲ್ಲ ತೆಗೆದು ಹಾಕಿ ಒಳ್ಳೆಯ ಮೆಮೊರಿ ಬರ್ಲಿಕ್ಕೆ ಯೂಸ್ ಮಾಡ್ಕೊಳ್ರಿ. ಇದರಿಂದ ನಿಮ್ಮ ಲೈಫ್ ಶಾಂತ ಆಗಿರ್ತದ, ನಿಮ್ಮ ಜೊತೆಗಿರೋರ್ ಲೈಫ್ ಕೂಡ ಖುಷಿಯಾಗಿರ್ತದೆ. ಯಾವಾಗ್ಲೇ ಆಗ್ಲಿ ಒಂದ್ ಹೇಳ್ತೀನಿ,
ನಾನು ಒಬ್ನೇ ಬದುಕುದಲ್ಲ, ನನ್ ಜೊತೆಗೆ 4 ಮಂದಿ ನಗ್ತಾ ನಗ್ತಾ ಬದುಕ್ಬೇಕು. ನಾವ್ ಮನೆಗ್ ಹೋದಾಗ ಆಹಾ ಬಂದ್ರಪ್ಪ ಇವ್ರು ನಮ್ ಜೊತೆ ಖುಷಿಯಾಗಿ, ಇವ್ರು ಬಂದ್ರ ನಮ್ ಮನೆಯೊಳಗ್ ಖುಷಿ ನೋಡು ಅನಿಸ್ಕೋಬೇಕು. ಅದೇ ನಿಮ್ದು ರಿಯಲ್ ಸಕ್ಸಸ್. ನೀವು ಕೋಟಿಗಟ್ಲೆ ದುಡಿದ್ರು ಅಷ್ಟೇ, ನೀವು ಎಷ್ಟ್ 10 ಮನಿ ಕಟ್ಸಿದ್ರು ಅಷ್ಟೇ, ನೀವು ಅಲ್ಲಿ ಬರ್ತಾರಂದ್ರ ನಿಮ್ ಮನೆಯೊಳಗಿನವರು ಖುಷಿಯಿಂದ ಕುಣಿದಾಡ್ಬೇಕು. ಎಸ್, ಬಿಕಾಸ್ ಯು ಆರ್ ಸಮಥಿಂಗ್ ವೈಬ್ರೇಟಿಂಗ್ ಪಾಸಿಟಿವಿಟಿ, ಹ್ಯಾಪಿನೆಸ್ ಅನ್ನ. ಅದು ಯಾವಾಗ ಸಾಧ್ಯ ಅಂದ್ರೆ ನೀವು ಹ್ಯಾಪಿ ಆಗಿದ್ದಾಗ ಮಾತ್ರ ಸಾಧ್ಯ. ಇದನ್ನ ಹೆಂಗಾದ್ರೂ ಮಾಡಿ ಅಚೀವ್ ಮಾಡ್ಕೊಡ್ರಿ. ಡಿಲೇ ಆಗೋದಕ್ಕಿಂತ ಮುಂಚೆ ನೀವು ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನಾದ್ರೂ ತಗೊಳ್ರಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಸಿಸ್ಟೆನ್ಸ್ ಅನ್ನಾದ್ರೂ ತಗೊಳ್ರಿ. ಈಗೋ ಅನ್ನ ಬಿಟ್ಟು ನಿಮ್ಮ ಲೈಫ್ ಅನ್ನ ಬಂಗಾರ ಮಾಡ್ಕೊಡ್ರಿ. ಇಫ್ ಎನಿಬಡಿ ಲೈಕ್ಸ್ ಮೈ ಸಿಂಪಲ್ ಟಿಪ್ಸ್, ಪ್ಲೀಸ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್. ಯು ಹ್ಯಾವ್ ಟು ಡೂ. Please. Thank you. Thank you very much.